ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 30ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತಿಕ್ ಮಾಸ ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 11 ನಿಮಿಷದವರೆಗೆ ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 20 ನಿಮಿಷದವರೆಗೆ ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲಾ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 35 ನಿಮಿಷದಿಂದ ಅಪರಾಹ್ನ 3 ಗಂಟೆ 3 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 39 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 57 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 40 ನಿಮಿಷದಿಂದ ಅಪರಾಹ್ನ 3 ಗಂಟೆ 24 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 42 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 27 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 10 ನಿಮಿಷಕ್ಕೆ. ಸೂರ್ಯಾಸ್ತ ಈ ದಿನ ಸಂಜೆ 5 ಗಂಟೆ 56 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ನ್ಯಾಯದ ಮಾರ್ಗವನ್ನು ಅನುಸರಣೆ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಗುರುವಿನ ಅನುಗ್ರಹ ಇರುತ್ತೆ. ಹಾಗೆ ಈ ಗುರುವನ್ನ ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿನ ಪ್ರಾಪ್ತಿಗೂ ಕೂಡ ಕಾರಕ ಅಂತ ಹೇಳ್ತಾರೆ.
ಹಾಗಾಗಿ ನಿಮಗೆ ಯಾವ ವಿಚಾರಗಳಲ್ಲಿ ತುಂಬ ಆದ್ಯತೆ ಇರುತ್ತೆ, ಮನೆಯಲ್ಲಿ ಧನ ಸಂಪತ್ತು ಬರಬೇಕು, ಸಮೃದ್ಧಿ ಇರಬೇಕು, ಅಥವಾ ಪುತ್ರ ಸಂತಾನ ಆಗಬೇಕು, ಇಲ್ಲ ಭಾಗ್ಯೋದಯ ಆಗಬೇಕು, ಒಂದು ಕುಟುಂಬಕ್ಕೆ ಗೌರವ ಸಿಕ್ಕಬೇಕು ಇತ್ಯಾದಿ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಇದ್ದು ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನಗಳು ಮುಂದುವರಿತಾ ಇದ್ದರೆ ಈ ದಿನ ಅದಕ್ಕೆ ಉತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನಂತೂ ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳೇ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ. ಈ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ, ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ರಾತ್ರಿ 7 ಗಂಟೆ 59 ನಿಮಿಷದಿಂದ ರಾತ್ರಿ 9 ಗಂಟೆಯವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ, ಸ್ವಲ್ಪ ನೋಡಿಕೊಂಡು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಈ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆಗ್ತಾ ಇದ್ರೆ ಕೆಲಸಗಳು ಆರಂಭ ಆಗುವಂಥದ್ದು ತಡ ಆಗುತ್ತೆ, ಜೊತೆಗೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬಾ ನಿಧಾನವಾಗುತ್ತೆ. ಹಾಗಾಗಿನೇ ಆದಷ್ಟು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 2 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 58 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಡಾಕ್ಯುಮೆಂಟೇಶನ್ ವಿಚಾರ, ಆರ್ಬಿಟ್ರೇಷನ್ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ, ಇದು ಯಾವುದನ್ನು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಆಗಲಿ, ಬಂಡವಾಳ ತೊಡಗಿಸುವ ಬಗ್ಗೆ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥದ್ರ ಬಗ್ಗೆ ಆಗಲಿ, ನಿಮ್ಮ ಸಂಕಲ್ಪ, ನಿಮ್ಮ ಪ್ರಯತ್ನ ಏನೇ ಇದ್ರೂ ಆದಷ್ಟು ಈ ಬುಧ ಹೋರದಲ್ಲಿ ಮಾಡಬೇಡಿ ವ್ಯಾಪಾರಸ್ಥರು. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 58 ನಿಮಿಷದಿಂದ ಸಂಜೆ 5 ಗಂಟೆ 57 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ವಿಶೇಷವಾಗಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ, ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಉತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರಾದ ಸಮಯ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ವ್ಯಾಪಾರಿ ವರ್ಗದವರು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗಲಿ ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆಯಿಂದ ಅಪರಾಹ್ನ 3 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 1 ನಿಮಿಷದಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಲಿ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನಾಗಲಿ ಈ ಸಂದರ್ಭದಲ್ಲಿ ಮಾಡ್ಬೋದು ಶುಕ್ರ ಹೋರಾದಲ್ಲಿ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಅಥವಾ ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ, ಇದನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಸಂದರ್ಭ ಬಂದರೆ ಅದನ್ನು ಶುಕ್ರ ಹೋರಾದಲ್ಲಿ ಮಾಡಿ, ನಿಮ್ಮ ವ್ಯವಹಾರ ಅದ್ಭುತವಾಗಿರುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 59 ನಿಮಿಷದಿಂದ ಸಂಜೆ 4 ಗಂಟೆ 58 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 2 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ
ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಸಿರಿಗನ್ನಡ ಸುದ್ದಿವಾಹಿನಿಯ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದು ಪ್ರತಿನಿತ್ಯ ಬರ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ. ಏಕೆಂದರೆ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳ ಆರಂಭ ಆಗುತ್ತೆ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ಮಾಹಿತಿ ಇದರಿಂದ ಸಿಕ್ಕತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ಕಾರ್ತಿಕ ಮಾಸದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ದಿನ ಅಂತ ಹೇಳಿದ್ರೆ ಅದು ದ್ವಾದಶಿಯ ದಿನ. ಅದರಲ್ಲೂ ಈ ಶುಕ್ಲ ಪಕ್ಷದ ದ್ವಾದಶಿ ಅಂತ ಹೇಳಿದ್ರೆ ಆ ದಿನವನ್ನು ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಆ ದಿನ ಭಗವಂತ ಉತ್ಥಾನವಾಗ್ತಾನೆ, ಅಂದರೆ ಮೇಲೆ ಏಳುವಂಥದ್ದು. ಇಲ್ಲಿಯವರೆಗೆ ಯೋಗ ನಿದ್ರೆಯಲ್ಲಿ ಇರುವಂತಹ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇರುವಂತಹ ಭಗವಂತನ ಎಚ್ಚರ ಆಗುವಂಥ ಸಂದರ್ಭ ಇದು. ಹಾಗಾಗಿ ಉತ್ಥಾನ ದ್ವಾದಶಿಯನ್ನ ಬಹಳವಾಗಿ ತುಳಸಿ ವಿವಾಹ ಅಂತಾನೆ ಕರೆಯುವಂಥದ್ದು ಇದೆ. ಈ ತುಳಸಿ ಪೂಜೆ ಮಾಡಲಿಕ್ಕೆ ಆ 2ನೇ ತಾರೀಕು ನವೆಂಬರ್ 2 ಉತ್ಥಾನ ದ್ವಾದಶಿ ಇರುತ್ತೆ. ಆ ದಿನ ಭಾನುವಾರ ಇರುತ್ತೆ. ಆ ದ್ವಾದಶಿಯ ತಿಥಿ ಆ ದಿನ ರಾತ್ರಿ 1 ಗಂಟೆ 2 ನಿಮಿಷದವರೆಗೂ ಕೂಡ ಇರುವಂಥದ್ದು. ಹಾಗಾಗಿ ಆ ಉತ್ಥಾನ ದ್ವಾದಶಿಯ ಪೂಜಾ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು. ಬಹಳ ವಿಶೇಷವಾಗಿ ಫಲಗಳು ಸಿಕ್ಕತ್ತೆ. ಅಂದರೆ 2ನೇ ತಾರೀಕು ಭಾನುವಾರ ಬೆಳಿಗ್ಗೆ 5 ಗಂಟೆ 1 ನಿಮಿಷದಿಂದ 5 ಗಂಟೆ 48 ನಿಮಿಷದವರೆಗೆ ಪೂಜಾ ಸಮಯ ಇರುತ್ತೆ. ಈ ಸಮಯದಲ್ಲಿ ತುಳಸಿಯ ಪೂಜೆಯನ್ನು ಮಾಡಬಹುದು. ಇನ್ನು ರಾಹುಕಾಲ ಆ ದಿನ ಸಂಜೆ 4 ಗಂಟೆ 20 ನಿಮಿಷದಿಂದ ಆರಂಭ ಆಗಿ 5 ಗಂಟೆ 40 ನಿಮಿಷದವರೆಗೆ ಇರುತ್ತೆ. ಆ ದಿನ ಸಂಜೆ ಕೂಡ ಈ ತುಳಸಿ ಪೂಜೆಯನ್ನು ಮಾಡಬಹುದು. ಅಂದ್ರೆ ಆ ದಿನ ಸಂಜೆ 6 ಗಂಟೆ 40 ನಿಮಿಷದಿಂದ ರಾತ್ರಿ 8 ಗಂಟೆ 40 ನಿಮಿಷದವರೆಗೂ ಕೂಡ ವೃಷಭ ಲಗ್ನ ಇರೋದ್ರಿಂದ ಆ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದಂತಹ ಪುಣ್ಯ ಲಭಿಸುತ್ತೆ. ಅತ್ಯಂತ ಶ್ರೇಷ್ಠವಾದಂತಹ ಸಮಯ ಇದು ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಗೋಧೂಳಿ ಸಮಯದಲ್ಲಿ ಈ ತುಳಸಿ ವಿವಾಹವನ್ನು ಮಾಡಬಹುದು. ತುಂಬಾ ಪ್ರಶಸ್ತವಾಗಿರುವಂತಹ ಸಮಯ. ಇನ್ನು ನಾವು ಈ ಕಾರ್ತಿಕ ಮಾಸದಲ್ಲಿ ಪಠಣೆ ಮಾಡಬೇಕಾಗಿರುವಂತಹ ಕೆಲವು ಮಂತ್ರಗಳಿದೆ. ತುಂಬಾ ಸರಳವಾಗಿದೆ. ಆ ಮಂತ್ರಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಪಠಣ ಮಾಡೋದ್ರಿಂದ ನಿಮ್ಮ ಪೂಜಾ ಫಲಗಳು ವಿಶೇಷವಾಗಿ ಸಂಪನ್ನವಾಗುತ್ತೆ. ಹಾಗಾಗಿನೇ ಈ ಕಾರ್ತಿಕ ಮಾಸವನ್ನ ದಾಮೋದರ ಮಾಸ ಅಂತ ಹೇಳಿ ಕರೀತಾರೆ. ಈ ಮಾಸದಲ್ಲಿ ವಿಷ್ಣುವನ್ನ ಪೂಜೆ ಮಾಡಬೇಕು, ಶಿವನನ್ನ ಆರಾಧನೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ವಿವಿಧ ರೂಪಗಳನ್ನು ಆರಾಧನೆ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಯಾಕೆಂದರೆ ಇದು ಅತ್ಯಂತ ಪವಿತ್ರವಾಗಿರುವಂಥ ಮಾಸ. ಈ ಮಾಸ ಮಂಗಳಕರವಾದಂತಹ ಮಾಸ ಅಷ್ಟೇ ಅಲ್ಲ, ಇದೊಂದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕೂಡ ಭಕ್ತಿಯನ್ನ ಹೆಚ್ಚಿಸುವಂಥ ಆತ್ಮಾವಲೋಕನವನ್ನ ಮಾಡಿಕೊಳ್ಳಿಕ್ಕೆ ಉತ್ತಮ ಸಮಯ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂತಹ ವಿಚಾರ ಇದೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳಲ್ಲಿ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ವಿಷ್ಣುವನ್ನ ದಾಮೋದರ ರೂಪದಲ್ಲಿ ಆರಾಧನೆ ಮಾಡಬೇಕು, ಕೃಷ್ಣನ ರೂಪದಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ನಾವು ಕಾರ್ತಿಕ ಮಾಸದಲ್ಲಿ ಕೃಷ್ಣನಿಗೆ ಸಮರ್ಪಿತವಾದಂತಹ ಮಂತ್ರಗಳನ್ನ ಪಠಣ ಮಾಡಬೇಕು. ಇದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಜೊತೆಗೆ ಕೃಷ್ಣನ ವಿಷ್ಣುವಿನ ಅನುಗ್ರಹ ಸಮೃದ್ಧಿಯಾಗಿ ನಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಸಂದರ್ಭದಲ್ಲಿ ಕಾರ್ತಿಕ ಮಾಸದಲ್ಲಿ ಮಹಾಮಂತ್ರವನ್ನ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು. ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥ ಕೃಷ್ಣ ಮಹಾಮಂತ್ರವನ್ನ ಪಠಣ ಮಾಡ್ತಾ ಇರಬೇಕು. 108 ಸಲ ಹೇಳ್ಕೊಳ್ಳಿ ಬೆಳಿಗ್ಗೆ ಮತ್ತೆ ಸಂಜೆ. ಬಹಳ ವಿಶೇಷವಾದಂತಹ ಮಂತ್ರ ಇದು. ಇದು ಕೃಷ್ಣನ ಮತ್ತೆ ಭಗವಾನ್ ರಾಮನ ದೈವಿಕ ಶಕ್ತಿಯನ್ನ ಹೆಚ್ಚಿಸತ್ತೆ. ಅಂತ ಒಂದು ಆತ್ಮ ಬಲವನ್ನು ತಂದು ಕೊಡುತ್ತೆ, ಶಾಂತಿಯನ್ನು ತರುತ್ತೆ, ಆಧ್ಯಾತ್ಮಿಕ ರಕ್ಷಣೆಯನ್ನು ಕೊಡುತ್ತೆ. ಹಾಗಾಗಿ ಈ ಕೃಷ್ಣ ಮತ್ತೆ ರಾಮ ಇಬ್ಬರನ್ನೂ ಸ್ಮರಿಸುವಂತಹ ಈ ಮಹಾಮಂತ್ರವನ್ನ ಕಾರ್ತಿಕ ಮಾಸದಲ್ಲಿ ಪಠಣ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ವಾಸುದೇವ ಮಂತ್ರವನ್ನ ಪಠಣ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇದನ್ನ ಪಠಣ ಮಾಡೋದ್ರಿಂದ ಕೃಷ್ಣನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಇದು ಕೃಷ್ಣನ ವಾಸುದೇವ ರೂಪವನ್ನ ಸ್ತುತಿಸುವಂಥ ಮಂತ್ರ ಇದು.
ಹಾಗಾಗಿ ಈ ಮಂತ್ರ ಪರಮಾತ್ಮ ಅಂತ ಹೇಳೇನೆ ಕೃಷ್ಣನನ್ನು ಕರೆಯುವಂಥದ್ದು. ಜೊತೆಗೆ ಭಕ್ತರಿಗೆ ಮಾನಸಿಕ ಸ್ಪಷ್ಟತೆಯನ್ನು ಕೊಡುತ್ತೆ, ಶಾಂತಿ ಸಮಾಧಾನವನ್ನು ಕೊಡುತ್ತೆ, ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯಲಿಕ್ಕೆ ಈ ಮಂತ್ರ ತುಂಬಾನೇ ಸಹಕಾರಿಯಾಗಿರುವಂಥದ್ದು ಈ ವಿಷ್ಣುವಿನ ವಾಸುದೇವ ಮಂತ್ರ. ಇನ್ನು ಶ್ರೀಕೃಷ್ಣ ಕಷ್ಟನಾಶನ ಮಂತ್ರ ಒಂದಿದೆ. ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನುವಂಥ ಮಂತ್ರ. ಇದು ಅದ್ಭುತವಾದಂತಹ ಮಂತ್ರ. ಇದನ್ನು ಪಠಣ ಮಾಡೋದ್ರಿಂದ ಜೀವನದಲ್ಲಿರುವಂಥ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ. ಹಾಗೆ ದುಃಖವನ್ನು ದೂರವಾಗಿಸುತ್ತೆ, ಸಮಸ್ಯೆಗಳನ್ನು ಇನ್ನಿಲ್ಲವಾಗಿಸುತ್ತೆ. ಹಾಗಾಗಿನೇ ಕೃಷ್ಣನ ಅನುಗ್ರಹವನ್ನು ಪಡೆಯುವುದರ ಮೂಲಕ ಆತ್ಮಕ್ಕೆ ಸಂತೋಷ ಸಿಕ್ಕತ್ತೆ. ಹಾಗಾಗಿ ಶ್ರೀಕೃಷ್ಣ ಕಷ್ಟನಾಶನ ಮಂತ್ರ ಏನಿದೆ ಇದನ್ನು ಕೂಡ 108 ಸಲ ಪಠಣ ಮಾಡಿಕೊಳ್ಬೇಕು. ಇನ್ನು ಮತ್ತೊಂದು ಕೃಷ್ಣ ಗಾಯತ್ರಿ ಮಂತ್ರ ಅನ್ನುವಂಥದ್ದಿದೆ. ಓಂ ದೇವಕಿ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಅನ್ನುವಂಥ ಮಂತ್ರ. ಇದು ಕೃಷ್ಣನಿಗೆ ಅರ್ಪಿತವಾದಂತಹ ಗಾಯತ್ರಿ ಮಂತ್ರ. ಇದು ದೈವಿಕ ಬುದ್ಧಿವಂತಿಕೆಯನ್ನ ನಮಗೆ ಹೆಚ್ಚಿಸುವಂಥದ್ದು. ಕೃಷ್ಣನ ಮಂತ್ರ ಏನಿದೆ ಅದು ಭಕ್ತರಿಗೆ ಒಂದು ಕಡೆ ಮನಸ್ಸು ಕೇಂದ್ರೀಕರಣ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಇದು ಆಧ್ಯಾತ್ಮಿಕ ಜ್ಞಾನವನ್ನು ವೃದ್ಧಿಸಿಕೊಳ್ಳಿಕ್ಕೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ನಿರ್ಧರಿಸಿಕೊಳ್ಳಿಕ್ಕೆ, ಹಾಗೆ ಗುರಿಯತ್ತ ಚಲಿಸಲಿಕ್ಕೆ ಏಕಾಗ್ರತೆಯನ್ನು ಪಡ್ಕೊಳ್ಳಿಕ್ಕೆ ಈ ಮಂತ್ರ ತುಂಬಾ ಸಹಾಯಕಾರಿಯಾಗಿರುವಂಥದ್ದು. ಹಾಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುವಂಥ ಒಂದು ಮಂತ್ರ ಇದು ಈ ಕೃಷ್ಣ ಗಾಯತ್ರಿ ಮಂತ್ರ. ಇದನ್ನು ಕೂಡ ಪ್ರತಿನಿತ್ಯ 108 ಬಾರಿ ಪಠಣ ಮಾಡಿಕೊಳ್ಬೇಕು ಅನ್ನುವಂಥದ್ದಿದೆ. ಇನ್ನು ಕೃಷ್ಣ ಮೂಲ ಮಂತ್ರ ಒಂದಿದೆ, ಕೃಂ ಕೃಷ್ಣಾಯ ನಮಃ ಅನ್ನುವಂಥದ್ದು. ಇದು ಕೂಡ ಕೃಷ್ಣನಿಗೆ ಸಮರ್ಪಿತವಾದಂತಹ ಮಂತ್ರ. ಇದು ಅತ್ಯಂತ ಸರಳವಾಗಿರುವಂತಹ ಮಂತ್ರ, ಅಷ್ಟೇ ಪವರ್ಫುಲ್ ಆಗಿರುವಂತಹ ಮಂತ್ರ. ಇದನ್ನ ಶ್ರೀಕೃಷ್ಣ ಮೂಲ ಮಂತ್ರ ಅಂತ ಹೇಳಿ ಕರೀತಾರೆ. ಅದರಲ್ಲೂ ಕಾರ್ತಿಕ ಮಾಸದ ಸಮಯದಲ್ಲಿ ಶುದ್ಧವಾದ ಮನಸ್ಸು ಮತ್ತೆ ಶ್ರದ್ಧೆಯಿಂದ ಯಾರು ಈ ಮಂತ್ರವನ್ನ 108 ಸಲ ಪಠಣ ಮಾಡ್ತಾರೋ ಅವರಿಗೆ ಕೃಷ್ಣನಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಹಾಗೆ ಒಂದು ಧನಾತ್ಮಕವಾದಂತಹ ಶಕ್ತಿ ಅವರಲ್ಲಿ ಸಂಚಲಿಸ್ತಾ ಇರುತ್ತೆ. ಹಾಗಾಗಿ ದೈವಿಕತೆಗೆ ತುಂಬ ಸಾಮೀಪ್ಯದಲ್ಲಿ ಇರುವಂಥ ವ್ಯಕ್ತಿಯಾಗ್ತಾರೆ ಅವರು. ಹಾಗಾಗಿ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ಜಯಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದಿದೆ. ಹಾಗಾಗಿ ಈ ಕೃಷ್ಣ ಮೂಲ ಮಂತ್ರವನ್ನ ಕೃಂ ಕೃಷ್ಣಾಯ ನಮಃ ಇದನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಮತ್ತೊಂದು ದಾಮೋದರ ಮಂತ್ರ ಇದೆ, ಓಂ ದಾಮೋದರಾಯ ನಮಃ ಅನ್ನುವಂಥದ್ದು. ಇದು ತಾಯಿ ಯಶೋದೆಯಿಂದ ಬಂಧಿಸಲ್ಪಟ್ಟಿದ್ದಂತಹ ಕೃಷ್ಣನ ಪ್ರೀತಿಯ ರೂಪಕವಾದಂತಹ ದಾಮೋದರನನ್ನು ಗೌರವಿಸುವಂತಹ ಇದು ಮಂತ್ರ. ಹಾಗಾಗಿ ಈ ಮಂತ್ರವನ್ನ ಪಠಣ ಮಾಡೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಸಿಕ್ಕತ್ತೆ, ಆಶೀರ್ವಾದ ಸಿಕ್ಕತ್ತೆ. ಇನ್ನು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದು ರಕ್ಷಣೆ ಅಂದರೆ ಒಂದು ಸೆಕ್ಯೂರಿಟಿ ಸಿಕ್ಕುವಂಥದ್ದು ಈ ಮಂತ್ರ ಪಠಣದಿಂದ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ರಾಧಾಕೃಷ್ಣ ಮಂತ್ರ ಒಂದಿದೆ, ಓಂ ರಾಧಾ ಕೃಷ್ಣಾಯ ನಮಃ. ಈ ಮಂತ್ರದ ಹೆಸರೇ ಹೇಳುವಂತೆ ಇದು ರಾಧಾ ಮತ್ತೆ ಕೃಷ್ಣನಿಗೆ ಸಮರ್ಪಿತವಾದಂತಹ ಮಂತ್ರ. ಹಾಗೆ ಯಾರು ಈ ಮಂತ್ರವನ್ನ ಪಠಣ ಮಾಡ್ತಾರೋ ಅವರನ್ನ ರಾಧಾರಾಣಿ ಮತ್ತೆ ಶ್ರೀಕೃಷ್ಣನ ಸಂಯೋಜಿತ ದೈವಿಕ ಶಕ್ತಿಗಳು ರಕ್ಷಣೆ ಮಾಡುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಜೀವನದಲ್ಲಿ ಪ್ರೀತಿ ಬೇಕು, ಪತಿ ಪತ್ನಿಯರಲ್ಲಿ ಸಾಮರಸ್ಯ ಬೇಕು, ಹೊಂದಾಣಿಕೆ ಬೇಕು. ಜೊತೆಗೆ ಕುಟುಂಬದ ಸಮೃದ್ಧಿಯನ್ನು ಯಾರು ಬಯಸ್ತಾರೆ ಅಂಥವರು ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಕೆಲವು ಮಂತ್ರಗಳನ್ನು, ತುಂಬ ಸರಳವಾಗಿರುವಂತಹ ಮಂತ್ರಗಳನ್ನು ಇಲ್ಲಿ ಹೇಳಿದೆ. ಅದನ್ನು ನೀವು ಪ್ರತಿನಿತ್ಯ ಅನುಷ್ಠಾನ ಮಾಡೋದ್ರಿಂದ, ಪ್ರತಿನಿತ್ಯ 108 ಬಾರಿ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಹೆಚ್ಚಿಸಿಕೊಳ್ಳೋದ್ರಿಂದ ನಿಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಜೊತೆಗೆ ಆಧ್ಯಾತ್ಮಿಕ ಭಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಲ್ಲಿ ಕುಟುಂಬದಲ್ಲಿ ಸಮೃದ್ಧಿ ಇರುತ್ತೆ, ಅದೃಷ್ಟ ಮತ್ತು ಯಶಸ್ಸು ಇದು ಆಕರ್ಷಿತವಾಗುತ್ತೆ. ಹಾಗಾಗಿ ಬರುವಂತಹ ಕೆಲವೊಂದು ಆಪರ್ಚುನಿಟೀಸ್ಗಳನ್ನ ಬಹಳ ಚೆನ್ನಾಗಿ ನೀವು ಬಳಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಶಕ್ತಿ ನಿಮಗೆ ಸಿಕ್ಕತ್ತೆ. ಸಮಯೋಚಿತ ಸಂದರ್ಭೋಚಿತವಾಗಿ ನೀವು ಒಂದು ಧನಾತ್ಮಕವಾದ ಆಲೋಚನೆಯ ಮೂಲಕ ಆ ಒಂದು ಆಪರ್ಚುನಿಟಿಯನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇಲ್ಲಿ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ, ಸಕಾರಾತ್ಮಕತೆ ಸಿಕ್ಕತ್ತೆ, ಮಾನಸಿಕ ಸ್ಪಷ್ಟತೆ ಸಿಕ್ಕತ್ತೆ, ನಿಮ್ಮ ಗುರಿ ಏನು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಈ ಗೊಂದಲದ ಗೋಜಲಿನ ಮನಸ್ಸು ನಿಮಗೆ ಇರಲ್ಲ. ಹಾಗಾಗಿ ಆ ದಿನದ ಕೆಲಸ ಏನು ಅನ್ನುವಂಥದ್ದರ ಸ್ಪಷ್ಟವಾದ ಚಿತ್ರಣ ನಿಮಗೆ ಸಿಕ್ಕತ್ತೆ. ಇದರಿಂದ ಜೀವನದಲ್ಲಿ ಇದ್ದಂಥ ಅಡೆತಡೆಗಳು ದೂರ ಆಗುತ್ತೆ. ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಲಿಕ್ಕೆ ಈ ಮಂತ್ರ ನಿಮಗೆ ಸಹಾಯ ಮಾಡುತ್ತೆ.
ಮತ್ತು ಇಲ್ಲಿ ಒಂದು ಪರಿವರ್ತಕ ಶಕ್ತಿಯನ್ನು ನೀವು ತಂದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲೇ ನಿಮಗೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಸಂಚಲನವಾಗ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ. ಇದು ಒಂದು ಆಧ್ಯಾತ್ಮಿಕ ಬದಲಾವಣೆಯನ್ನು ಸೂಚಿಸುವಂಥ ಸಂದರ್ಭ. ಅಷ್ಟರ ಮಟ್ಟಿಗೆ ನೀವು ಈ ಮಂತ್ರದಲ್ಲಿ ತನ್ಮಯತೆಯನ್ನು ಹೊಂದಬೇಕು, ತಲ್ಲೀನರಾಗಿ ಇರಬೇಕು. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ ಈ ಮಂತ್ರ ಪಠಣೆಯ ಸಂದರ್ಭದಲ್ಲಿ. ಹಾಗಾಗಿ ಭಕ್ತಿಯಿಂದ ಈ ಮಂತ್ರಗಳನ್ನು ಪ್ರತಿನಿತ್ಯ ನೀವು ಪಠಣ ಮಾಡ್ತಾ ಇರಿ. ಶ್ರೀಕೃಷ್ಣನ ಆಶೀರ್ವಾದ ನಿಮಗೆ ಸದಾ ಸಿಕ್ಕತ್ತೆ. ಹಾಗೆ ರಾಧಾ ಮತ್ತು ಕೃಷ್ಣ ಇಬ್ಬರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಸಾಧಾರಣವಾದಂಥ ಮಾತಲ್ಲ. ಹಾಗಾಗಿ ಶಿವ ಪಾರ್ವತಿಯರ ಆಶೀರ್ವಾದ ಆಗಲಿ, ರಾಧಾ ಶ್ರೀಕೃಷ್ಣರ ಆಶೀರ್ವಾದ ಆಗಲಿ, ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಆಶೀರ್ವಾದ ಆಗಲಿ ನಿಮಗೆ ಸದಾಕಾಲ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ 2 ಹೊತ್ತು ಈ ಮಂತ್ರಗಳನ್ನು ಪಠಣ ಮಾಡ್ತಾ ಇರಿ. ಒಳ್ಳೆಯ ಫಲ ನಿಮ್ಮದಾಗತ್ತೆ. ಹಾಗೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿಶ್ರಾಂತಿ ಇಲ್ಲದಂತಹ ದಿನ. ಕೆಲಸ ಕಾರ್ಯಗಳ ಜವಾಬ್ದಾರಿಗಳು ಹೆಚ್ಚಾಗಿರುವಂಥ ದಿನ. ಆದರೂ ಕೂಡ ಸಮರ್ಥವಾಗಿ ಕೆಲಸಗಳನ್ನು ನಿಭಾಯಿಸ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ, ಸಂಪನ್ಮೂಲಗಳ ಲಭ್ಯತೆ ಕೂಡ ಇದೆ. ಇದರಿಂದ ಈ ದಿನ ನೀವು ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯತ್ನಗಳೇನಿದೆ ಅದು ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನೇ ಕೊಡುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ತುಂಬ ಪ್ರಗತಿ ಇದೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ಒಳ್ಳೆಯ ಬೆಂಬಲ ಸಿಕ್ಕತ್ತೆ. ಇಷ್ಟು ಸಿಕ್ಕರೆ ಸಾಕು, ನಿಮ್ಮ ಕೆಲಸಗಳನ್ನು ನಿಮ್ಮ ಒಂದು ಮೇಧಾಶಕ್ತಿಯಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂಥ ಸಂದರ್ಭಗಳು ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು ಇದು ಬಹಳ ಮುಖ್ಯ. ಏಕೆಂದರೆ ಎಷ್ಟೋ ಸಮಯ ನಿಮಗೆ ಕೆಲಸ ಆರಂಭ ಆಗಿದೆ, ಪೂರ್ಣ ಆಗಿಲ್ಲ, ಫಲಿತಾಂಶ ಸಿಕ್ಕಿಲ್ಲ. ಆದರೆ ಈ ದಿನದ ಪ್ರಯತ್ನ ಮಾತ್ರ ನಿಮಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥ ರೀತಿಯಲ್ಲಿ ಫಲಿತಾಂಶಗಳು ಹ್ಯಾಂಡಿಯಾಗಿ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಪ್ರಯತ್ನ ಶ್ಲಾಘನೀಯವಾಗಿರುವಂಥದ್ದು. ಹಾಗಾಗಿ ಅವರಿಂದ ಕೂಡ ಒಂದು ಹೊಗಳಿಕೆ ನಿಮಗೆ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಲಾಭದಾಯಕವಾದಂಥ ಒಂದು ಸಂದರ್ಭ ಇದು. ಇನ್ನು ಈ ದಿನ ಆಪ್ತ ಸ್ನೇಹಿತರಿಂದ ಕೂಡ ನಿಮಗೆ ಹಣಕಾಸಿನ ನೆರವು ಸಿಕ್ಕುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ, ಉತ್ಸಾಹದಾಯಕವಾಗಿರುತ್ತೆ. ಆದರೆ ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಖರ್ಚು ಮಾಡುವಂತಹ ಸಂದರ್ಭ ಅದರ ಲೆಕ್ಕ ನಿಮಗೆ ಜ್ಞಾಪಕ ಇರಬೇಕು. ಹಾಗೆ ಆಯವ್ಯಯದ ಸರಿಯಾದ ನಿಯೋಜನೆಯ ಅವಶ್ಯಕತೆ ಈ ದಿನ ಸ್ವಲ್ಪ ಕಾಣಿಸ್ತಾ ಇದೆ. ಹಣದ ವಿಚಾರದಲ್ಲಿ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಹಾಗೆ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ಆತುರಾತುರವಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಸ್ವಭಾವ ಇರುತ್ತೆ. ಹಾಗೆ ಈ ದಿನ ಬೇರೆಯವರ ಮಾತನ್ನಾಗಲಿ, ಸಲಹೆಯನ್ನಾಗಲಿ, ಉಪದೇಶವನ್ನಾಗಲಿ ಕೇಳುವಷ್ಟು ತಾಳ್ಮೆ ಇರಲ್ಲ. ಇದರಿಂದ ಕೂಡ ಕೆಲವೊಂದು ಅನರ್ಥಗಳಾಗುತ್ತೆ. ಹಾಗೆ ನಿಮಗೆ ಎಷ್ಟೇ ಅನುಭವ ಇದ್ದರೂ ಕೂಡ ಕೆಲವೊಂದು ಕೆಲಸಗಳನ್ನು ನೀವು ಸರಿಯಾದ ಸಮಯಕ್ಕೆ ಮುಗಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಸಂದರ್ಭದಲ್ಲೇ ನಿಮಗೆ ಸ್ವಲ್ಪ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಭಿನ್ನಾಭಿಪ್ರಾಯಗಳು ಬರುತ್ತೆ. ವ್ಯರ್ಥ ಖರ್ಚುಗಳು ಕೂಡ ಉಂಟಾಗುವಂಥದ್ದಿದೆ. ಇದೆಲ್ಲವೂ ಕೂಡ ಒಂದರ ಹಿಂದೆ ಒಂದು ಬರುವಂಥದ್ದು, ಒಂದು ರೀತಿಯಲ್ಲಿ ಚೈನ್ ರಿಯಾಕ್ಷನ್ ಇದ್ದಾಗೆ ಇದು. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಶ್ರಮ ಪಡಬೇಕಾಗತ್ತೆ. ಶ್ರಮಶೀಲತೆ ಜಾಸ್ತಿ. ಸಣ್ಣ ಕೆಲಸಕ್ಕೂ ಕೂಡ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲಿ ವಾಹನ ಚಾಲನೆ ಮಾಡುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ದಿನ ದೈಹಿಕ ಶ್ರಮ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಕೂಡ ಈ ದಿನ ಬಹಳ ಪ್ರಮುಖವಾದಂಥ ವಿಚಾರ. ಇನ್ನು ಯಾವುದೇ ಒಂದು ಕಾರ್ಯವನ್ನು ವಹಿಸಿಕೊಳ್ಳುವ ಮೊದಲು ಅದರ ಆಳದ ಬಗ್ಗೆ
ನಿಮಗೆ ನಂಬಿಕೆ ಇರಬೇಕು. ಅದರ ಸಾಧಕ ಬಾಧಕಗಳನ್ನು ಮೊದಲೇ ಲೆಕ್ಕಾಚಾರ ಮಾಡಬೇಕು. ಹಾಗಾಗಿ ನಿಮಗೆ ವಿಶ್ವಾಸ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಆ ಕೆಲಸವನ್ನು ಕೈಗೊಳ್ಳಿ. ಇಲ್ಲಾಂದರೆ ಈ ದಿನಕ್ಕೆ ಅದನ್ನು ಪಕ್ಕಕ್ಕಿಡಿ. ಯಾವುದೇ ವಿಚಾರದಲ್ಲೂ ಕೂಡ ಉಪೇಕ್ಷೆಯನ್ನು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಇದು ಭಾರಿ ಅನಾಹುತವನ್ನು ತಂದು ಕೊಟ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಈ ದಿನ ಬರಬಹುದು. ಅದು ಒಳಗೆ ಬರಬಾರ್ದು. ಆ ರೀತಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಜೊತೆಗೆ ಎಲ್ಲದರಲ್ಲೂ ಕೂಡ ಸ್ವಲ್ಪ ಧನಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪಾಸಿಟಿವ್ ಆಗಿ ನೋಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವರ ಸಲಹೆಯನ್ನು ಪಡ್ಕೊಳ್ಳಲ್ಲ. ನೀವೇ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಎಡವುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಗಾಳಿಗೋಪುರವನ್ನು ಕಟ್ಟುತ್ತಾನೆ ಸಮಯವನ್ನು ಕಳೆಯುವಂಥದ್ದಿದೆ. ನಾನು ಇದನ್ನು ಮಾಡಬಲ್ಲೆ, ನನಗೆ ಇದು ಸಾಧ್ಯ, ಅಲ್ಲಿ ಶಕ್ತಿ ಇದೆ, ಇಲ್ಲಿ ಒಂದು ಇನ್ಫ್ಲೂಯೆನ್ಸ್ ಇದೆ. ಈ ರೀತಿಯಲ್ಲಿ ನೀವು ನಿಮ್ಮ ಊಹೆಯಂತೆ, ಕನಸಿನಂತೆ ಈ ದಿನದ ಒಂದು ಸೌಧವನ್ನು ಕಟ್ಟಲಿಕ್ಕೆ ಹೋಗ್ತೀರಿ. ಅದು ಪ್ರಾಕ್ಟಿಕಲ್ ಆಗಿರಲ್ಲ. ನಿಮಗೆ ಎಷ್ಟು ಸಾಧ್ಯ, ನಿಮ್ಮಲ್ಲಿ ಶಕ್ತಿ ಇದೆಯಾ, ನಿಮ್ಮಲ್ಲಿ ಸಂಪನ್ಮೂಲ ಇದೆಯಾ, ನಿಮಗೆ ಜಲ ಬೆಂಬಲ ಇದೆಯಾ, ಇದನ್ನು ನೋಡಿಕೊಂಡು ಕೆಲಸಗಳನ್ನು ಮುಂದುವರಿಸಿ. ಎಲ್ಲೋ ಇದೆ, ಯಾರೋ ಬಂದು ಮಾಡ್ತಾರೆ ಅನ್ನುವಂಥ ಊಹೆ, ಈ ಡಿಪೆಂಡೆನ್ಸಿ, ಇದನ್ನು ಈ ದಿನ ಬಿಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನೆನಪಿನ ಶಕ್ತಿಗಿಂತ ದಾಖಲೆಗಳ ಮೇಲೆ ಅವಲಂಬನೆ ಮಾಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ಈ ದಾಖಲೆಗಳೇ ಯಾವುದು ಸರಿ ತಪ್ಪು ಅನ್ನುವಂಥದ್ದನ್ನು ಹೇಳುವಂಥದ್ದು. ಹಾಗೆ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳೂ ಕೂಡ ಇದೆ. ಅದೇ ರೀತಿ ಆ ಉತ್ಸಾಹಕ್ಕೆ ತಣ್ಣೀರೆರಚುವಂಥವರು ಕೂಡ, ಹಿತಶತ್ರುಗಳು ಕೂಡ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗಾಗಿ ಈ ದಿನ ಶತ್ರುಗಳನ್ನು ಹೊರಗೆ ನೋಡುವಂಥ ಅಗತ್ಯ ಇಲ್ಲ. ನಿಮ್ಮ ಒಳಗೆ ಇದ್ದಾರೆ, ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ಬೆಲೆ ಬಾಳುವ ವಸ್ತುಗಳ ವ್ಯವಹಾರದಲ್ಲಿ ಮಾತ್ರ ಈ ದಿನ ಸ್ವಲ್ಪ ಜಾಗ್ರತೆ. ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ವ್ಯವಹಾರದಲ್ಲೂ ಕೂಡ ನಿಮ್ಮ ಪಾಲುದಾರರ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸಂಯಮದಿಂದ ಇರುವಂಥದ್ದು ಉತ್ತಮ. ಆದಷ್ಟು ಪ್ರಯಾಣದ ಬಗ್ಗೆ ನಿಮಗೆ ತೀವ್ರವಾದಂಥ ಎಚ್ಚರಿಕೆ ಈ ದಿನ ಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಬಹಳ ಮುಖ್ಯವಾಗಿ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಪ್ರಗತಿದಾಯಕವಾದಂಥ ದಿನ. ಅದರಲ್ಲೂ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಕಾರ್ಯ ಸಾಧಿಸಲಿಕ್ಕೆ ಅದರ ಸದುಪಯೋಗವನ್ನು ಮಾಡಿಕೊಂಡ್ರೆ ಸಾಕು. ಹಾಗಾಗಿ ಕೈಯಲ್ಲಿರುವಂಥ ಬೆಣ್ಣೆಯನ್ನು ಕರಗಿಸಿದ್ರೆ ತುಪ್ಪ ಆಗುತ್ತೆ. ನಿಮ್ಮ ಸುತ್ತಮುತ್ತಲಿರುವಂಥವರ ಒಂದು ಸಹಯೋಗದಿಂದೇ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದೇ ಅದ್ಭುತವಾದಂಥ ಪ್ರಗತಿ ತಂದುಕೊಡುತ್ತೆ. ಹಾಗಾಗಿ ಎಲ್ಲೋ ದೂರದಲ್ಲಿರುವಂಥ ವಸ್ತುವನ್ನು, ವ್ಯಕ್ತಿಯನ್ನು ಬಯಸುವಂಥ ಅಗತ್ಯ ಇಲ್ಲ. ನಿಮ್ಮ ಸುತ್ತಮುತ್ತಲಿರುವಂಥದ್ದನ್ನೇ ಬಳಸ್ಕೊಳ್ಳಿ. ಕಸದಿಂದ ರಸ ಮಾಡುವಂಥ ಒಂದು ಕಲೆಗಾರಿಕೆ ನಿಮಗೆ ಗೊತ್ತಿದೆ, ಆದರೆ ಸ್ವಲ್ಪ ಮನಸ್ಸು ಮಾಡಬೇಕಷ್ಟೇ. ವೇರ್ ಧರಿಸಿ ವಿಲ್ ಧರಿಸಿವೆ, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನದಲ್ಲಿ ನಿಮಗೆ ಕಾರ್ಯ ಸಾಧನೆ ಮಾಡಲಿಕ್ಕೆ, ಅದರ ಸದುಪಯೋಗ ಪಡ್ಕೊಳ್ಳಿಕ್ಕೆ, ಅದರ ಫಲಿತಾಂಶವನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಯೋಗ ಇದೆ. ಎಲ್ಲವೂ ಕೂಡ ನಿಮಗೆ ಕೂಡಿ ಬರುತ್ತೆ. ಅಂದರೆ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ನಿಮ್ಮ ಒಂದು ಗ್ರಹಗತಿಗಳಾಗಲಿ, ನಿಮ್ಮ ಪ್ರಯತ್ನಗಳಾಗಲಿ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನೇ ತರುತ್ತೆ. ಇದು ಜೀವನದಲ್ಲಿ ಸಂತೋಷವನ್ನು ತಂದುಕೊಡುವಂಥ ಸಮಯ ಇದು. ಹಾಗೆ ಈ ದಿನದ ಪ್ರಯಾಣದಲ್ಲಿ ವಾಹನದ ಅನುಕೂಲತೆ ನಿಮಗೆ ಚೆನ್ನಾಗಿದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲೂ ಕೂಡ ಅನುಕೂಲಕರವಾದಂಥ ವಾತಾವರಣ ಇದೆ. ಪ್ರಗತಿಯನ್ನು ಸಾಧಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಗುರಿಯನ್ನು ತಲುಪಲಿಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಆದರೆ ಸ್ತ್ರೀ ವರ್ಗದವರೊಂದಿಗೆ ಮಾತ್ರ ಈ ದಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭ, ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನಾದರೂ ಅಪವಾದ, ಏನಾದರೂ ಒಂದು ಅನಾವೃಷ್ಟಿ, ಈ ರೀತಿಯ ಒಂದು ದ್ವಂದ್ವತೆಗಳು, ವೈರುಧ್ಯಗಳು ಉಂಟಾಗುವಂಥದ್ದು ಈ ಒಂದು ಸಂಬಂಧದಲ್ಲೇ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ಕಾರ್ಯಸಾಧನೆಯ ದಿನ. ಅದರಲ್ಲೂ ನಿಮ್ಮ ದಕ್ಷತೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಈ ದಿನ ನಿಮ್ಮ ಬೆಂಬಲಕ್ಕೆ ನಿಂತಿರುತ್ತೆ. ಹಾಗಾಗಿ ಯಾವುದೇ ಕೆಲಸದಲ್ಲೂ ಕೂಡ ಹೆಚ್ಚಿನ ಶ್ರಮ ಪಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಹಿರಿಯರ ಸಲಹೆ, ಮಾರ್ಗದರ್ಶನ ಈ ದಿನ ನೀವು ಪಡ್ಕೊಳ್ತೀರಿ, ಅದರಂತೆ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಸರ್ಕಾರದ ನೀತಿ ನಿಯಮಗಳಾಗಲಿ ಅಥವಾ ನಿಮ್ಮ ಕುಟುಂಬದ ಒಂದು ರೀತಿ ರಿವಾಜುಗಳಾಗಲಿ ಇದನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತೀರಿ. ಆಧ್ಯಾತ್ಮಿಕ ಒಂದು ಪ್ರಗತಿ ಇದೆ, ಭಗವಂತನ ಸೇವೆ ಇದೆ. ಹಾಗೆ ದಾನ ಧರ್ಮದ ವಿಚಾರದಲ್ಲೂ ಕೂಡ ಈ ದಿನ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಒಟ್ಟಾರೆ ನಿಮ್ಮ ಪ್ರಯತ್ನಗಳಿಂದ ಈ ದಿನ ಹೆಚ್ಚಿನ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಗೃಹಿಣಿಯರಿಗೆ ಈ ದಿನ ಸ್ವಲ್ಪ ಮನೆಯಲ್ಲಿ ಪರದಾಟ ಇರ್ಬೋದು, ಮನೆಯಲ್ಲಿ ಸ್ವಲ್ಪ ಒತ್ತಡಗಳಿರ್ಬೋದು. ಅದನ್ನು ಶಾಂತಿ ಸಮಾಧಾನದಿಂದ ನೀವೇ ನಿಭಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಪಾಲುದಾರರು ಕೂಡ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತಾರೆ. ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ಲಾಭದ ಅಂಶದ ಬಗ್ಗೆ ಸ್ವಲ್ಪ ಆಸೆ ಇರುವಂಥದ್ದು, ಅದನ್ನು ಮಾತ್ರ ಈ ದಿನ ನೀವು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಅಲ್ಪ ಸ್ವಲ್ಪ ಲಾಭಗಳು ಕೂಡ ಸಿಕ್ಕತ್ತೆ. ನಿಮ್ಮ ವ್ಯವಹಾರ ಪ್ರಗತಿದಾಯಕವಾಗಿರುತ್ತೆ. ಆದರೆ ಈ ದಿನ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥ ವಿಚಾರಗಳೇನಾದರೂ ಇದ್ದರೆ ಅದು ನಿರಾಸೆಯನ್ನು ತರಬಹುದು. ಆದರೆ ನಿರಾಸೆ ಪಡಬೇಡಿ, ಆ ಕೆಲಸಗಳನ್ನು ಹಾಗೆ ಮುಂದುವರಿಸ್ತಾ ಇರಿ. ನಿಮಗೆ ಮುಂದೆ ಒಳ್ಳೆಯ ಫಲ ನಿಮಗೆ ಅದರಿಂದ ಸಿಕ್ಕತ್ತೆ. ಇನ್ನು ಈ ದಿನ ಕೆಲವರು ಸಾಲದ ಒತ್ತಡಕ್ಕೆ ಸಿಲುಕಬಹುದು, ಹಣದ ಸಮಸ್ಯೆ ಬರಬಹುದು. ಆದರೆ ಆ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ಲೆಕ್ಕಾಚಾರವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಎಚ್ಚರಿಕೆಯನ್ನೇ ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ ಇಂಟ್ಯೂಷನ್ ಇರುತ್ತೆ, ಈ ಕೆಲಸ ಮಾಡಿದ್ರೆ ತೊಂದರೆ ಆಗುತ್ತೆ, ಇದರಿಂದ ಅನಾನುಕೂಲ ಆಗುತ್ತೆ ಅಂಥ ಒಂದು ಅನುಮಾನದ ಸಂದರ್ಭದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಇರುತ್ತೆ. ಏಕೆಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ಕೆಲಸಗಳು ಮುಂದುವರಿಯಲ್ಲ. ಅಲ್ಲಿ ಅಡೆತಡೆಗಳು ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಮನೆಯಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಕ್ಕೆ ಪೂರ್ಣ ಸಹಕಾರ ಅನ್ನುವಂಥದ್ದು ಸಿಕ್ಕಲ್ಲ. ಕೆಲವರು ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆನೇ ಅನುಮಾನ ಪಡ್ತಾರೆ. ಕೆಲವರು ಈಗಲ್ಲ ನಾಳೆ ನಿಮಗೆ ಸಪೋರ್ಟ್ ಮಾಡಿದ್ರಾಯಿತು ಅನ್ನುವಂಥ ಒಂದು ಹಾರಿಕೆಯ ದಾರಿಯಲ್ಲೂ ಕೂಡ ಇರ್ತಾರೆ. ಇನ್ನು ಕೆಲವೊಮ್ಮೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ನಾನೇ ಮಾಡಬಲ್ಲೆ ಅನ್ನುವಂಥದ್ದು. ಒಟ್ಟಾರೆ ಫಲಿತಾಂಶ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಹಾಗೆ ಈ ದಿನ ಕಾರ್ಯ ಸಾಧನೆ ಮಾಡಲಿಕ್ಕೆ, ಅದರ ಸದುಪಯೋಗ ಪಡ್ಕೊಳ್ಳಿಕ್ಕೆ ಬರುವಂಥ ಒಂದು ಅವಕಾಶ ಏನಿದೆ, ಆಪರ್ಚುನಿಟಿ, ಅದನ್ನು ಸರಿಯಾದ ಸಮಯಕ್ಕೆ ನಿಮ್ಮದಾಗಿಸ್ಕೊಳ್ಬೇಕು. ಹಾಗಾಗಿ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನುವಂಥ ರೀತಿಯಲ್ಲಾಗಬಾರ್ದು, ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ಮನಸ್ಸಿನ ಶಾಂತಿ ಸಮಾಧಾನವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಏಕೆಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಮನಸ್ಸು ಫ್ಲೇರಪ್ ಆಗಿಬಿಡುತ್ತೆ, ಕೋಪ ಇದ್ದಕ್ಕಿದ್ದ ಹಾಗೆ ಬರುತ್ತೆ, ಅಸಮಾಧಾನವನ್ನು ತೋರಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲೂ ಕೂಡ ನಿಮ್ಮ ಒಂದು ಭಿನ್ನಾಭಿಪ್ರಾಯವನ್ನು ತೋರ್ಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಾತನ್ನು ಮೊದಲು ನಿಯಂತ್ರಣ ಮಾಡಿಕೊಳ್ಳಿ, ನಿಮ್ಮ ಕೋಪವನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳಿ, ಒಂದು ಚೌಕಟ್ಟಿನೊಳಗೆ ವ್ಯವಹಾರ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ತೀರಾ ಹತ್ತಿರದವರ ಜೊತೆಯಲ್ಲಿ ಈ ದಿನ ನಿಮ್ಮ ಸ್ವಂತದ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೆರೆಹೊರೆಯವರೊಂದಿಗೂ ಕೂಡ ಈ ದಿನ ನಿಮ್ಮ ಮಾತು ಮಧುರವಾಗಿರಬೇಕು, ಬಾಂಧವ್ಯ ವೃದ್ಧಿಸ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಸ್ವಲ್ಪ ಕಷ್ಟ ಇರುತ್ತೆ. ನಿಮ್ಮ ಗುರುವನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ.
ತುಲಾ ರಾಶಿಯವರಿಗೂ ಕೂಡ ಈ ದಿನ ಕಾರ್ಯ ಸಾಧನೆಗೆ ಸ್ವಲ್ಪ ಹಿನ್ನಡೆಯ ವಾತಾವರಣ ಇರುತ್ತೆ. ಅಂದರೆ ನೀವು ಒಂದು ಹೆಜ್ಜೆ ಮುಂದೆ ಹೋದರೆ 2 ಹೆಜ್ಜೆ ಹಿಂದೆ ಬರಬೇಕಾಗತ್ತೆ. ಆ ರೀತಿಯಲ್ಲಿ ಪ್ರಗತಿ ಇರುವಂಥದ್ದು. ಹಾಗಾಗಿ ಈ ದಿನದ ಸಂಪನ್ಮೂಲಗಳನ್ನಾಗಲಿ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನಾಗಲಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಒಂದು ಸಾಲ ಮಾಡಿದ್ರೂ ಕೂಡ ಯಾವ ಉದ್ದೇಶಕ್ಕೆ ಸಾಲ ತರ್ತೀರೋ ಅದೇ ಉದ್ದೇಶವನ್ನು ಈಡೇರಿಸ್ಕೊಳ್ಬೇಕು. ಒಂದು ಸಾಲ ತರುವಂಥದ್ದು ಅದನ್ನು ಬಳಸ್ಕೊಳ್ಳುವಂಥದ್ದು ಮತ್ತೊಂದಕ್ಕೆ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಹಾಗೆ ಈ ದಿನ ನೀವು ಏನನ್ನು ಮಾತಾಡ್ತೀರೋ ಅದರಂತೆ ನಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಿಮ್ಮ ನಡತೆ ಇರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮಾತು ಕೂಡ ಇರಬೇಕಾಗತ್ತೆ. ಹಾಗಾಗಿ ಮಾತು ಮತ್ತು ನಡತೆ ಇದರಲ್ಲಿ ತುಂಬ ಸಾಮ್ಯತೆ ಇರಬೇಕು, ತುಂಬ ಸಿಂಕ್ರನೈಸ್ ಆಗಬೇಕು. ಇದೆರಡು ಇಲ್ಲಾಂದರೆ ಈ ದಿನ ಅಪವಾದಗಳು ಅಪರ್ಥಗಳು ತುಂಬ ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಯಾರನ್ನ ತುಂಬ ಇಷ್ಟಪಡ್ತೀರಿ ಅಂಥವರಿಂದಲೇ ಈ ದಿನ ನಿಮಗೆ ಸ್ವಲ್ಪ ನೋವು ಉಂಟಾಗುವಂಥದ್ದು. ಏಕೆಂದರೆ ನಿಮ್ಮ ನಿರೀಕ್ಷೆಗಳು ಅಲ್ಲಿ ತಲೆಕೆಳಗಾಗ್ಬಿಡುತ್ತೆ. ಹಾಗಾಗಿನೇ ಯಾರಿಂದಲೂ ಕೂಡ ಈ ದಿನ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಡಿಪೆಂಡೆನ್ಸಿ ಬಹಳ ಬಹಳ ತಪ್ಪಾಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಕೆಲವು ಲೆಕ್ಕಾಚಾರದಲ್ಲೂ ಕೂಡ ನೀವು ಎಡುವಂಥ ಸಾಧ್ಯತೆ ಇರುತ್ತೆ. ಯಾರನ್ನು ಒಳ್ಳೆಯವರು ಅಂತೀರೋ ಅವರೇ ನಿಮಗೆ ತೀರಾ ಕೆಟ್ಟವರಾಗಿ ಕಾಣಿಸ್ತಾರೆ. ಯಾರನ್ನ ಕೆಟ್ಟವರು ಅಂತ ಹೇಳಿ ದೂರ ತಳ್ತೀರೋ ಅವರೇ ನಿಮಗೆ ಪರೋಕ್ಷವಾಗಿ ಸಹಾಯ ಮಾಡುವಂಥವರು ಕೂಡ ಆಗಿರ್ತಾರೆ. ಹಾಗಾಗಿ ಈ ದಿನ ಮಿಸ್ಕ್ಯಾಲ್ಕುಲೇಷನ್ ಆಗುವಂಥದ್ದು, ಮಿಸ್ಜಡ್ಜ್ ಆಗುವಂಥ ಸಾಧ್ಯತೆ ಕೂಡ ನಿಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನದ ತೀರ್ಮಾನದಲ್ಲಿ ಸ್ವಲ್ಪ ಈ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಕೆಲಸದಲ್ಲಿ ಹಿನ್ನಡೆ ಆಯಿತು, ನಷ್ಟ ಆಯಿತು ಅಂತ ಹೇಳಿ ಬಿಡಬೇಡಿ. ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಪ್ರಯೋಜನಕಾರಿಯಾಗಿರುವಂಥ ದಿನ. ಏಕೆಂದರೆ ಬಾಕಿ ಇರುವಂಥ ಕೆಲಸಗಳನ್ನು ಮುಗಿಸ್ತೀರಿ. ಹಾಗೆ ಬರಬೇಕಾದಂಥ ಬಾಕಿಯನ್ನು ಕೂಡ ವಸೂಲಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿ ನಿಮಗೆ ಬರಬೇಕಾಗಿರುವಂಥ ಫಲಾಫಲಗಳು ಈ ದಿನ ನಿಮಗೆ ಬಂದೇ ಬರುತ್ತೆ. ಇನ್ನು ಈ ದಿನದಲ್ಲಿ ಆದಾಯ ಹೆಚ್ಚಾಗಿದೆ, ಖರ್ಚು ಸ್ವಲ್ಪ ಕಡಿಮೆ ಇರುವಂಥದ್ದು. ಹಾಗಾಗಿ ಬಂಡವಾಳ ತೊಡಗಿಸುವಂಥ ಒಂದು ದಿಸೆಯಲ್ಲಿ ನಿಮ್ಮ ತೀರ್ಮಾನ ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂಥ ಸಮಯ ನಿಮಗೆ. ಏಕೆಂದರೆ ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ಅದು ನಿಮಗೆ ತುಂಬ ಪ್ರಭಾವಶಾಲಿಯಾಗಿರುವಂಥ ಒಂದು ಪ್ರತಿಭೆಯನ್ನು ತಂದುಕೊಡುತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ಮಾತ್ರ ನಿಮ್ಮ ಪಾಲುದಾರರ ಜೊತೆಯಲ್ಲಿ ಸ್ವಲ್ಪ ವರ್ತನೆ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ಳುವಂಥದ್ದಿದೆ. ಹಾಗಾಗಿ ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿ ಈ ಸಂದರ್ಭದಲ್ಲಿ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಒಂದು ರೀತಿಯ ಚಲನೆ ಇದೆ, ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ಇದೆ. ಇದು ಪ್ರಗತಿಯ ಸಂಕೇತ. ಹಾಗೆ ಅಲ್ಪ ಪ್ರಗತಿಯಿಂದ ನೀವು ತುಂಬ ಖುಷಿ ಪಡುವಂಥದ್ದಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಸಾಧನೆ ಇನ್ನೂ ಇದೆ. ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಅಜೆಂಡಾ ಆಗಬೇಕು. ಆಕಾಶದ ಎತ್ತರಕ್ಕೆ ನೀವು ಗುರಿಯನ್ನು ಸೆಟ್ ಮಾಡಿಕೊಳ್ಬೇಕು. ಅಲ್ಲಿ ಈ ದಿನದಲ್ಲಿ ನಿಮಗೆ ಬೇಕಾದಂತಹ ಕೆಲವೊಂದು ಬೆಂಬಲ ಸಿಕ್ಕತ್ತೆ. ನಿಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಇದೆ. ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಚೆನ್ನಾಗಿದೆ. ಗುರುಗಳ ಮಾರ್ಗದರ್ಶನ ಇದೆ. ಈ ಒಂದು ಧನಾತ್ಮಕವಾಗಿರುವಂಥ ಸನ್ನಿವೇಶಗಳನ್ನು ನಿಮ್ಮದಾಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇರ್ಬೋದು, ಸ್ವಲ್ಪ ಅತೃಪ್ತಿ ಇರ್ಬೋದು. ಆದರೂ ಕೂಡ ಕಾಲ ಕಳೆದಂತೆ ಅದನ್ನೂ ಕೂಡ ನಿಮ್ಮದಾಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ಬೋದು. ಹಾಗಾಗಿ ಒಂದು ದಿನದ ಸೋಲಲ್ಲ, ಆ ಸೋಲು ಗೆಲುವಿನ ಮೆಟ್ಟಲಾಗೆ ನಿಮಗೆ ಇರುತ್ತೆ. ಅದನ್ನು ನೀವು ನಂಬಿಕೆಯಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಣಕ್ಕೆ ಸ್ವಲ್ಪ ಕೊರತೆ ಇರ್ಬೋದು. ನಿಮ್ಮ ಯೋಜನೆಗಳ ಗಾತ್ರ ದೊಡ್ಡದು, ಆದರೆ ಸಂಪನ್ಮೂಲಗಳು ಬರುವಂಥದ್ದು ಮಾತ್ರ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಒಂದು ಆದಾಯಕ್ಕೆ ತಕ್ಕಂತಹ ಯೋಜನೆಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ.
ಹಾಗೆ ಈ ದಿನದ ವ್ಯವಹಾರಗಳಲ್ಲಿ ಒಂದು ಆಶ್ಚರ್ಯಕರವಾದಂಥ ಬದಲಾವಣೆಯನ್ನು ನೋಡುವಂಥ ಸಂದರ್ಭ ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಆದ್ದರಿಂದಲೇ ಎಲ್ಲದಕ್ಕೂ ಕೂಡ ನೀವು ತಯಾರಾಗಿರಬೇಕು. ಏನೇ ಬಂದರೂ ಅದನ್ನು ಫೇಸ್ ಮಾಡಲಿಕ್ಕೆ ಆತ್ಮವಿಶ್ವಾಸವನ್ನು ತುಂಬಿಸ್ಕೊಂಡಿರಬೇಕು. ಇನ್ನು ಈ ದಿನದಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಒಟ್ಟಾರೆ ಜೀವನದಲ್ಲಿ ಇನ್ನೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನದ ಆರೋಗ್ಯವನ್ನು ಕೂಡ ನೀವು ಭದ್ರಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಇರ್ತೀರಿ. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ನಾನಾ ಕಾರಣಗಳಿಂದ ಕೆಲಸಗಳು ಸ್ಥಗಿತ ಆಗಿಬಿಡುತ್ತೆ. ಇದರಿಂದ ಸಂಬಂಧಪಟ್ಟವರಿಂದ ಕೆಲವೊಂದು ಮಾತನ್ನು ನೀವು ಕೇಳಬೇಕಾಗತ್ತೆ. ಕೆಲವೊಂದು ಅವಮಾನಕರವಾದಂಥ ಒಂದು ಪ್ರಸಂಗ ಕೂಡ ಉಂಟಾಗುವಂಥದ್ದು ಇರುತ್ತೆ. ಆದರೆ ಈ ದಿನ ನಿಮ್ಮನ್ನು ಮೀರಿದಂತಹ ಕೆಲವು ಬಾಹ್ಯ ಕಾರಣಗಳಿಂದ ಕೆಲಸಗಳು ಆ ರೀತಿ ಆಗಿದೆ ಅನ್ನುವಂಥದ್ದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಪಾಲು ಆ ಕೆಲಸದಲ್ಲಿ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿಯನ್ನು ನೀವು ಚೆನ್ನಾಗಿ ತುಲನೆ ಮಾಡಬೇಕು. ಹಾಗೆ ಬೇರೆಯವರ ಸೈಕಾಲಜಿಯನ್ನು ಕೂಡ ಈ ದಿನ ಸ್ಟಡಿ ಮಾಡಬೇಕು. ಹಾಗಾಗಿ ನಿಮ್ಮ ಬಗ್ಗೆನೇ ಸ್ವಾರ್ಥದ ದೃಷ್ಟಿಯಿಂದ ಯೋಚನೆ ಮಾಡುವಂಥದ್ದಲ್ಲ, ಬೇರೆ ಪರಿಸ್ಥಿತಿಯನ್ನು ಪರಿಸರವನ್ನು ಕೂಡ ಅವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಸಂಬಂಧಗಳನ್ನು ಉತ್ತಮಪಡಿಸ್ಕೊಳ್ಳುವಂಥದ್ದು, ಬಲಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಅದನ್ನು ಸ್ಟ್ರೆಂಥನ್ ಮಾಡಿಕೊಳ್ಬೇಕು ಆ ರಿಲೇಷನ್ಶಿಪ್ಪನ್ನು. ಇದರಿಂದ ಮುಂದೆ ನಿಮಗೆ ಸಹಾಯಕವಾಗುತ್ತೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ಆಲೋಚನೆಯನ್ನು ಈ ದಿನ ಸ್ಥಿರೀಕರಿಸಿಕೊಳ್ಳುವಂಥ ಒಂದು ದಿನ. ಅದನ್ನು ತುಂಬ ಕಾಂಕ್ರಿಟೈಸ್ ಮಾಡ್ಕೊಳ್ತೀರಿ. ಈ ದಿನದಲ್ಲಿ ಒಂದು ಭದ್ರತೆ ಅನ್ನುವಂಥದ್ದು ಇದೆ, ಲೈಫ್ ಸೆಕ್ಯೂರಿಟಿ ಇದೆ. ಹಾಗೆ ಈ ದಿನ ಕೆಲವರ ಮಾತಿನಿಂದಲೇ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಅವರ ಭರವಸೆಯೇ ನಿಮಗೆ ಸಾಕು, ಅವರ ಒಂದು ಮಾರ್ಗದರ್ಶನವೇ ನಿಮಗೆ ಸಾಕು. ಅಷ್ಟರ ಮಟ್ಟಿಗೆ ಬರೀ ಮಾತಿನಿಂದಲೇ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮಗೆ ಒಳ್ಳೆಯದಾಗತ್ತೆ, ಮುಂದೆ ಒಳ್ಳೆಯ ದಿನಗಳಿದೆ ಅನ್ನುವಂಥ ಒಂದು ಇಂಟ್ಯೂಷನ್ ಇರುವಂಥದ್ದು. ಏನೋ ಒಂದು ರೀತಿಯಲ್ಲಿ ಒಂದು ಭಾವನೆ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ಭಾವನೆಯಂತೆಯೇ ಕೆಲಸಗಳಾಗತ್ತೆ. ಯದ್ಭಾವಂ ತದ್ಭವತಿ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಸಿದ್ಧಿಸುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ತೀರಿ. ಅದರಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಬಂಧುಗಳು, ನಿಮ್ಮ ಬಾಂಧವರು, ಸ್ನೇಹಿತರು, ಇವರ ನೆರವು ಕೂಡ ಈ ದಿನ ಇರುತ್ತೆ. ನಿಮಗೆ ಯಾರು ಸಹಾಯ ಮಾಡ್ತಾರೆ ಅಂಥವ್ರಿಗೆ ಪ್ರತಿ ಸಹಾಯ ಮಾಡುವಂಥ ಒಂದು ಸಂದರ್ಭ ಕೂಡ ಈ ದಿನ ಬರುತ್ತೆ. ಹಾಗಾಗಿ ಅವರಿಗೆ ಅವರ ಸಹಾಯಕ್ಕೆ ಒಂದು ಅಕ್ನಾಲೆಡ್ಜ್ ಮಾಡುವಂಥದ್ದು, ಅವರಿಗೂ ಕೂಡ ಈ ದಿನ ನಿಮ್ಮ ಒಂದು ಸಹಾಯ ಹಸ್ತವನ್ನು ನೀಡುವಂಥ ಸಂದರ್ಭ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಲಾಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯಾಣದಲ್ಲೂ ಕೂಡ ಹೆಚ್ಚಿನ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಗೃಹಿಣಿಯರಿಂದ, ಮನೆಯಲ್ಲಿರುವಂಥ ಸ್ತ್ರೀಯರಿಂದ ನಿಮಗೆ ಹೆಚ್ಚಿನ ಬೆಂಬಲ ಈ ದಿನ ಸಿಕ್ಕತ್ತೆ. ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರದ ಒತ್ತಡ, ಇದನ್ನು ಬಹಳ ಚೆನ್ನಾಗಿ ಈ ದಿನ ಮ್ಯಾನೇಜ್ ಮಾಡುವಂಥದ್ದು ಇದೆ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ಈ ದಿನ. ಇದನ್ನೇ ಮುಂದುವರಿಸಿ ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗತ್ತೆ. ಮುಂದೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ನಿಮಗೆ ವಿಶೇಷವಾದಂಥ ಬಲ ಎಲ್ಲವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯ ದಿನವೇ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನೀವು ತೋರಿಸುವಂಥ ಅಜಾಗರೂಕತೆ, ಅಸಡ್ಡೆ ಏನಿದೆ ಅದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಹಾಗಾಗಿ
ಯಾವುದನ್ನೂ ಕೂಡ ಈ ದಿನ ನೀವು ಉಪೇಕ್ಷೆ ಮಾಡಬೇಡಿ, ಯಾವುದನ್ನೂ ಕೂಡ ವರ್ಜ್ಯ ಮಾಡಬೇಡಿ, ಎಲ್ಲವೂ ಬೇಕು ನಿಮಗೆ. ಹಾಗಾಗಿ ಎಲ್ಲರ ಬೆಂಬಲದೊಂದಿಗೆ ಈ ಒಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕಾಗತ್ತೆ. ಅದರಲ್ಲೂ ಈ ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ನಿಮಗೆ ಮೆಂಟಲ್ ರೆಡಿನೆಸ್ಸು ಅದಿದ್ದರೆ ಮಾತ್ರ ಕೆಲಸಗಳಾಗತ್ತೆ, ಇಲ್ಲಾಂದರೆ ಕೆಲಸ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಠಾತ್ ಪ್ರಯಾಣದ ಸೂಚನೆ ಇದೆ, ಹಠಾತ್ತಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಇದೆಲ್ಲದಕ್ಕೂ ಕೂಡ ನೀವು ಮಾನಸಿಕವಾಗಿ ಸಿದ್ಧರಾಗೇ ಇರಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಧ್ಯದಲ್ಲೂ ಕೂಡ ವಿವಾದಗಳು ಇರುವಂಥದ್ದು. ನೀವು ಯಾರ ಪಕ್ಷವನ್ನು ವಹಿಸಿದ್ರೂ ಕೂಡ ಬೇರೊಂದು ಪಕ್ಷಕ್ಕೆ ನೀವು ಶತ್ರುವಂತೆ ಕಾಣ್ತೀರಿ, ನೀವೇ ವಿಲನ್ ಆಗಿಬಿಡ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವಾದ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ನ್ಯಾಯಾಧೀಶನ ಸ್ಥಾನವನ್ನು ಈ ದಿನ ವಹಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಬಹಳ ಚತುರತೆ ಬೇಕು, ಬಹಳ ಯುಕ್ತಿ ಬೇಕು. ಯಾಕೆಂದರೆ ನಿಮ್ಮ ವಿರೋಧಿಗಳು ಯಾರಿದ್ದಾರೆ ಅವರ ಒಂದು ಕಾರ್ಯಸ್ಥಾನವನ್ನು ಅರಿತುಕೊಳ್ಬೇಕಾಗತ್ತೆ. ಅದು ನಡಿಬಾರ್ದು, ಅಂದರೆ ಅವರ ಒಂದು ಚಟುವಟಿಕೆ ನಿಮ್ಮ ಮೇಲೆ ಪ್ರಯೋಗ ಆಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ತೀರ್ಮಾನಕ್ಕೆ ನೀವು ಬದ್ಧರಾಗಿರಬೇಕು. ಒಮ್ಮೆ ತೆಗೆದುಕೊಂಡಂತಹ ತೀರ್ಮಾನವನ್ನು ಬದಲಾವಣೆಗೆ ಒಳಪಡಿಸಬೇಡಿ, ಹಾಗಾಗಿ ಅದನ್ನು ಚೇಂಜ್ ಮಾಡ್ತಾ ಇರಬೇಡಿ. ಒಂದಕ್ಕೆ ನೀವು ಸ್ಟಿಕ್ಕಾನಾದರೆ ಮಾತ್ರ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ಪ್ರಗತಿದಾಯಕವಾದಂಥ ದಿನ. ಎಷ್ಟೇ ಒತ್ತಡಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಇದೆ, ಸ್ಥೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನದ ನಿಮ್ಮ ಸಾಧನೆಯಿಂದಲೇ ಹೆಸರು ಮಾಡುವಂಥ ಸಾಧ್ಯತೆ ಇದೆ. ಸ್ಥಾನಮಾನಗಳು ಉತ್ತಮವಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಕೂಡ ನೀವು ಪ್ರಶಂಸಿಸಲ್ಪಡುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ಈ ದಿನದಲ್ಲಿ ಅತಿಯಾದ ಆತ್ಮವಿಶ್ವಾಸ ಕೆಲವು ಕಡೆ ಕಂಡುಬರ್ತಾ ಇದೆ. ಇದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಎಷ್ಟು ಬೇಕೋ ಅಷ್ಟು ಮಾತ್ರ ವಿಶ್ವಾಸವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳೇನೇ ಇದ್ದರೂ ಅದನ್ನು ಮಧ್ಯಕ್ಕೆ ನಿಲ್ಲಿಸದೇ ಮುಂದುವರಿಸ್ತಾ ಇರಿ. ಉತ್ತಮ ಪ್ರತಿಫಲ ದೊರೆಯದೇ ಇರಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ನಿಮಗೆ ಅದು ಅನುಕೂಲವನ್ನೇ ತರುತ್ತೆ. ಇನ್ನು ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ವಿಶೇಷವಾದಂಥ ಒಂದು ಒಲವು, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಆ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವೇ ಖುದ್ದಾಗಿ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಬೇರೆಯವರ ಮೇಲೆ ಜವಾಬ್ದಾರಿಯನ್ನು ಬಿಡಬೇಡಿ. ನಿಮ್ಮ ಕೆಲಸಗಳನ್ನು, ನಿಮಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ನೀವೇ ಉಸ್ತುವಾರಿ ವಹಿಸಬೇಕು, ನೀವೇ ಹೋಗಿ ಮಾಡಬೇಕು. ಹಾಗಾಗಿ ಬೇರೆಯವರು ಮಾಡ್ತಾರೆ ಅಂತ ಹೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸಗಳು ಆಗಲ್ಲ. ಹಾಗಾಗಿ ನಿರೀಕ್ಷಿತ ಫಲ ಬೇಕು ಅಂತ ಹೇಳಿದ್ರೆ ನಿಮ್ಮ ಉಸ್ತುವಾರಿಯಲ್ಲೇ ಕೆಲಸಗಳಾಗಬೇಕು. ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕೇ ಬೇಕು. ಇನ್ನು ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ನಿಮಗೆ ನಿಮ್ಮ ಸ್ನೇಹಿತರೋ ಬಂಧುಗಳೋ ತಪ್ಪು ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಅಲ್ಲಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆ ಇದು. ಹಾಗಾಗಿನೇ ಅಂತಹ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಶಿವಾಲಯಕ್ಕೆ ಸ್ವಲ್ಪ ದೀಪದ ಎಣ್ಣೆಯನ್ನು ಕೊಡಿ, ದಾನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.